ಆ ಸಮಾನತೆ ನಮ್ಮ ಮನಸ್ಥಿತಿಗಳಲ್ಲೂ ಕೂಡ ಇರ್ತದೆ. ಎಲ್ಲಿವರೆಗೆ ನಾವು ಈ ಗುಲಾಮಗಿರಿಯ ಮನಸ್ಥಿತಿಯನ್ನ ಕಿತ್ತೋಗಿಯಲ್ಲ ಅಲ್ಲಿವರೆಗೆ ಇದು ಹೀಗೇ ಇರ್ತದೆ ಅಲ್ವಾ? ನಮ್ಗೆ ಗೊತ್ತಿಲ್ದೇನೆ ನಮಸ್ಕಾರ ಮಾಡ್ತೀವಿ, ಗೊತ್ತಿಲ್ಲದೇನೆ ಏಕವಚನದಲ್ಲಿ ಮಾತಾಡ್ತೀವಿ ಅಥವಾ ತುಚ್ಛವಾಗಿ ಮಾತಾಡ್ತೀವಿ. ಇದು ಸಮಾಜದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಹಳ ಜನರಿಗೆ ಕೆಲವರಿಗೆ ಧ್ವನಿ ಇದೆ, ಕೆಲವರಿಗೆ ಧ್ವನಿ ಇಲ್ಲ. ಶಿವಕುಮಾರ್ ಒಬ್ಬ ಪತ್ರಕರ್ತ ಆದ್ರಿಂದ ಅದು ಇಂಗ್ಲಿಷ್ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್, ಅಲ್ಲಿ ಉಪಸಂಪಾದಕ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ದಲಿತರು ಇವರು ಅವರೇ ಶಿವಕುಮಾರ ಪ್ರಸ್ತಾಪ ಮಾಡದಂತೆ ನೋಡಿ ಎಷ್ಟೊಂದು ತುಮುಲದಲ್ಲಿದ್ರು ಅವರು. ಕೆಲಸಕ್ಕಾಗಿ ಕೆಲಸ ಸೇರ್ಕೊಂಡ ಮೇಲೆ 7 ವರ್ಷದ ನಂತರ ಸರ್ಕಾರಿ ನೌಕರಿ ಸಿಕ್ತು ಅಂತೇಳಿ ಸರ್ಕಾರಿ ನೌಕರಿ ಸೇರ್ಕೊಳ್ಳಿಕ್ಕೆ ಹೊರಟು ಬಿಟ್ಟಿದ್ರು. ಬಹಳ ಅಪರೂಪ ದಲಿತರು ಪತ್ರಕರ್ತರಾಗ್ತಕ್ಕಂಥದ್ದು ಬಹಳ ಅಪರೂಪ. ಕಾರಣ ಯಾಕಪ್ಪ ಅಂತಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತವರು ಅವ್ರಿಗೆ ಒರಿಜಿನಲ್ ಥಾಟ್ಸ್ ಇತ್ತು, ಅವರು ಒಬ್ರು ಮೇಧಾವಿ, ಹಾಗಾಗಿ ಅವರು ಪತ್ರಕರ್ತರಾಗಿದ್ರು. ಮಹಾತ್ಮ ಗಾಂಧೀಜಿಯವರು ಪತ್ರಕರ್ತರಾಗಿದ್ರು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ಹಾಕೊಟ್ಟಂತ ದಾರಿ ಇದೆಯಲ್ಲ, ಮಾರ್ಗ, ಆ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದನ್ನ ಶಿವಕುಮಾರ್ ಅವರು ಮಾಡ್ಕೊ ಬಂದಿದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೆ. ನನ್ನ ಜೊತೆಯಲ್ಲಿ ಅನೇಕ ಸಾರಿ ಚರ್ಚೆ ಮಾಡಿದ್ದಾರೆ. ನನ್ನ ರೂಮ್ ಬಂದು ಬೆಳಿಗ್ಗೆನೆ ಚರ್ಚೆ ಮಾಡೋದು. ಅವರು ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಇದ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾ ಇದ್ರು. ಅದು ಪ್ರತಿಯೊಬ್ರು ಕೂಡ ಮಾತಾಡಬೇಕು. ದಲಿತರಾದವರು ನಾವು ಯಾಕೆ ಹಿಂಗಾಗಿದ್ದೀವಿ ಅಂತಕ್ಕಂಥ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಯಾಕಪ್ಪ ಅವಿದ್ಯಾವಂತನಾಗಿದ್ದೇನೆ, ನಾನು ಯಾಕೆ ಬಡವನಾಗಿದ್ದೇನೆ, ನನಗೆ ಯಾಕೆ ಸೂರಿಲ್ಲ, ನನಗೆ ಯಾಕೆ 2 ಹೊತ್ತು ಊಟ ಇಲ್ಲ, ನಾನ್ಯಾಕೆ ಅವಿದ್ಯಾವಂತನಾಗಿದ್ದೇನೆ, ಈ ತರದ ಯೋಚನೆಗಳನ್ನೆಲ್ಲ ಮಾಡಬೇಕು. ಅಥವಾ ಈ ಸಮಾಜದಲ್ಲಿ ಬಹುಸಂಖ್ಯಾತ ಜನ ಯಾಕೆ ಬಡತನದಿಂದ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು. ಇದು ಯೋಚನೆ ಮಾಡಿದಾಗ್ಲೇನೆ ಇದಕ್ಕೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಪರಿಹಾರ ಸಿಕ್ಕಿದಾಗ ನಮಗೆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.
ಇದನ್ನ ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮಾದೇವಪ್ಪನವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನಾನು ಮತ್ತೆ ಅವನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಏನೇನು ಕೆಲಸ ಮಾಡಿದೆ, ಈಗ ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ನರೇಂದ್ರ ಮೋದಿ ಅವರು ಬಂದು 11.5 ವರ್ಷ ಆಗಿದೆ. ಅನೇಕ ರಾಜ್ಯಗಳು ಅಧಿಕಾರಕ್ಕೆ ಬಂದು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಾವೆ. ವಾಜಪೇಯಿ ಅವರು 6 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಯಾಕೆ ಅವರು SCP TSP ಅನ್ನ ಕಾನೂನು ಮೂಲಕ ಮಾಡಿ ಅದನ್ನ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ? ಯಾಕ್ರಿ ಯೋಚನೆ ಮಾಡಿಲ್ಲ? ಇವತ್ತಿಗೂ ಕೂಡ ಕಾನೂನು ಮಾಡಿಲ್ಲ. ಕೇಂದ್ರ ಸರ್ಕಾರದಲ್ಲೂ ಮಾಡಿಲ್ಲ, ರಾಜ್ಯ ಸರ್ಕಾರದಲ್ಲೂ ಮಾಡಿಲ್ಲ. 18% ಖರ್ಚು ಮಾಡಬೇಕು ಅಂತ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದು ಒಂದು. ಎರಡನೇದು, ರಿಸರ್ವೇಶನ್ ಇನ್ ಪ್ರಮೋಷನ್. ಸುಪ್ರೀಂ ಕೋರ್ಟ್ನವರು ಅದನ್ನ ರಿಸರ್ವೇಶನ್ ಇನ್ ಪ್ರಮೋಷನ್ ಅಲ್ಲಿ ಕೊಡ್ತಕ್ಕಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ರು. ನಾವು ಒಬ್ಬ ದಲಿತ ಮಹಿಳೆ ಚೀಫ್ ಸೆಕ್ರೆಟರಿ ಆಗಿದ್ಲು, ರತ್ನಪ್ರಭಾ. ಅವ್ರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿ, ಸಮಿತಿಯಿಂದ ವರದಿ ತಗೊಂಡು ಅದನ್ನ ಜಾರಿ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಚಾಲೆಂಜ್ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಊರ್ಜಿತ ಆಯಿತು. ಯಾಕೆ ಬೇರೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾಡಲಿಲ್ಲ? ಇಲ್ಲೆಲ್ಲ ಚಂದ್ರಶೇಖರ್ ಇರ್ತಾ ಇದ್ರಲ್ಲ ಈಗ, ಯಾಕ್ರಿ ಮಾಡ್ಲಿಲ್ಲ? ಎಲ್ಲರೂ ಮಾಡಿದಾರ? ಊರ್ಜಿತ ಆಗಿದೆಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ, ಯಾಕೆ ಮಾಡ್ಲಿಲ್ಲ? ಯಾಕ್ರಿ ಮಾಡ್ಲಿಲ್ಲ? ನಮ್ಮಲ್ಲಿ ಬಹಳ ಜನ ಅದಕ್ಕೆ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದವ್ರೆ, ದಲಿತ ಸಮುದಾಯಕ್ಕೆ ಸೇರಿದವರೇ ಆರ್ಗ್ಯುಮೆಂಟ್ ಮಾಡೋದು ನೋಡಿದ್ದೀನಿ ನಾನು. ಏನಪ್ಪ? ಯಾಕೆ ಮಾಡಿಲ್ಲ? ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದಾರ? ಹೋಲಿ ಪ್ರಧಾನಮಂತ್ರಿಗಳು ಮಾಡಿದಾರ? ಈಗ ಮೊನ್ನೆ ಒಂದು ಕಾನೂನು ಮಾಡಿದ್ದಾರೆ. ಈ ಡಿಸೆಂಬರ್ನಲ್ಲಿ 18ನೇ ತಾರೀಕು ಒಂದು ಕಾನೂನು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ಮನ್ರೇಗಾ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇತ್ತು. ಆಮೇಲೆ ರೈಟ್ ಟು ವರ್ಕ್ ಅನ್ನೋದನ್ನ ಮಾಡಿದ್ರು, ಫಂಡಮೆಂಟಲ್ ರೈಟ್ ಮಾಡಿದ್ರು. ಅದು ಮಾಡಿ ಈಗ ಮಹಾತ್ಮ ಗಾಂಧೀಜಿ ಹೆಸರನ್ನೇ ತೆಗೆದಾಕ್ಬಿಟ್ರು. VB ರಾಮ್ಜಿ. ಅದು ರಾಮ ಅಲ್ಲ, ಅಯೋಧ್ಯೆ ರಾಮ ಅಲ್ಲ. VB ವಿಕಸಿತ್ ಭಾರತ್ ರೋಜ್ಗಾರ್ ಫಾರ್ ಮಿಷನ್ ಗ್ರಾಮೀಣ್ ಅಂತ ಅದರ ಉದ್ದೇಶ. ಅದರ ಅಬ್ರಿವೇಷನ್ ಚೇಂಜ್ ಮಾಡಿಲ್ರಿ,
ರಿಪೀಲೇ ಮಾಡ್ಬಿಟ್ರು ಆಕ್ಟ್ನ. ಅದರಿಂದ ಯಾರಿಗೆ ತೊಂದರೆ ಆಯ್ತು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.